ಮಾವಿನ ಹಣ್ಣು ಅಂತಂದ್ರೆ ನಮಗೆ ತುಂಬಾ ಇಷ್ಟ. ಬಟ್ ಆದ್ರೆ ಈಗ ಈ ಹಣ್ಣ ತಿನ್ನಲಿಕ್ಕೆ ನಮಗೆ ಭಯ ಆಗುತ್ತೆ. ಯಾಕಂದ್ರೆ ಇದಕ್ಕೆ ಬೆಳೀತಕ್ಕಂಥ ಸಮಯದಲ್ಲಿ ಔಷಧಿ ಅಂದ್ರೆ ಪೆಸ್ಟಿಸೈಡ್ಸ್ ಎಲ್ಲ ಹೊಡೆದಿರ್ತಾರೆ. ಅದ್ರ ಜೊತೆಗೆ ಬೆಳೆದಾದ್ಮೇಲೆ ಕಾಯಿನ ತಂದು ಹಣ್ಣು ಮಾಡ್ಲಿಕ್ಕೆ ಅಗೇನ್ ಕೆಮಿಕಲ್ ಅಂದ್ರೆ ಪೌಡರ್ ಹಾಕಿ ಇದನ್ನ ಹಣ್ಣು ಮಾಡ್ತಾರೆ. ಹಾಗಾಗಿ ನಮಗೆ ತಿನ್ಲಿಕ್ಕೆ ಭಯ ಆಗುತ್ತೆ. ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ನೋಡಿ, ಮಾವಿನ ಹಣ್ಣು ಅಂದ್ರೆ ನನಗಂತೂ ತುಂಬಾ ಇಷ್ಟ. ನನಗಷ್ಟೇ ಅಲ್ಲ, ಯಾವುದೇ ವ್ಯಕ್ತಿಗಾಗ್ಲಿ ಮಾವಿನ ಹಣ್ಣು ತುಂಬಾ ಇಷ್ಟ. ಇವನ್ ಮಕ್ಕಳು ಆಪಲ್ ಇಷ್ಟಪಡಲ್ಲ, ಬಟ್ ಮಾವಿನ ಹಣ್ಣನ್ನ ಇಷ್ಟಪಡ್ತಾರೆ. ಮಕ್ಕಳಂತೂ ಮಾವಿನ ಹಣ್ಣಿನ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಮಾವಿನ ಹಣ್ಣನ್ನ ನಮ್ಮ ದೇಶದಲ್ಲಿ ಕಿಂಗ್ ಆಫ್ ಫ್ರೂಟ್ಸ್ ಅಂದ್ರೆ ಹಣ್ಣಿನ ರಾಜ ಅಂತಾನೆ ಕರಿತೀವಿ ನಾವು. ಸರಿ, ಈ ಹಣ್ಣಿಗೆ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಔಷಧಿ ಹೊಡೆದಿರ್ತಾರೆ, ಮತ್ತೆ ಹಣ್ಣು ಮಾಡ್ಲಿಕ್ಕೆ ಕೆಮಿಕಲ್ ಬೇರೆ ಹಾಕ್ತಾರೆ. ಇದನ್ನ ತಿನ್ಬೇಕೋ ಬೇಡವೋ ಅಂತಕ್ಕಂಥ ಪ್ರಶ್ನೆ. 100% ನೀವು ತಿನ್ಬಹುದು, ಯಾವುದೇ ಒಂದು ಭಯ ಇಲ್ದಲೆ ಮಾವಿನ ಹಣ್ಣನ್ನ ತಿನ್ನಬಹುದು. ಯಾವ ರೀತಿ ತಿನ್ನಬೇಕು? ಇದ್ರಲ್ಲಿರ್ತಕ್ಕಂಥ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಇದ್ರಲ್ಲಿದೆಯಾ, ಇದನ್ನ ತೆಗೆದುಬಿಟ್ಟು ತಿಂತಕ್ಕಂಥ ಕೆಲಸ ಮಾಡಬಹುದು. ಸೇಫ್ ಆಗಿರುತ್ತೆ, ಯಾವುದೇ ರೀತಿ ಒಂದು ಕೆಮಿಕಲ್ಸ್ ಕೂಡ ನಮ್ಮ ದೇಹನ ಸೇರೋದಿಲ್ಲ. ಸರಿ, ಯಾವ ರೀತಿ ಇದನ್ನ ನಾವು ತೆಗೆದುಹಾಕೋದು ಅಂತಕ್ಕಂಥ ಪ್ರಶ್ನೆಗೆ ಮೊದಲು ಎರಡು ವಿಷಯ ನಾವು ತಿಳ್ಕೊಬೇಕಾಗಿರೋದು. ಒಂದನೇದಾಗಿ ಏನಂತಂದ್ರೆ, ಈ ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡಿರ್ತಾರೆ ಬೆಳೀತಕ್ಕಂಥ ಸಮಯದಲ್ಲಿ. ಕೀಟಗಳು ಇದ್ರ ಮೇಲೆ ಆಗ್ಬಾರ್ದು, ಹುಳ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಔಷಧಿನ ಸ್ಪ್ರೇ ಮಾಡಿರ್ತಾರೆ, ಪೆಸ್ಟಿಸೈಡ್ಸ್ ನ ಸ್ಪ್ರೇ ಮಾಡಿರ್ತಾರೆ. ಸರಿ, ಒಂದು ಸ್ಪ್ರೇ ಮಾಡ್ತಾರಲ್ಲ, ಕಾಂಟ್ಯಾಕ್ಟ್ ಪೆಸ್ಟಿಸೈಡ್ಸ್ ಅಂತ ಕರಿತೀವಿ. ಅಂದ್ರೆ ಈ ಸ್ಪ್ರೇ ಮಾಡಿರ್ತಕ್ಕಂಥದ್ದು ಇದ್ರ ಸರ್ಫೇಸ್ ಮೇಲೆ ಆ ಒಂದು ಕೆಮಿಕಲ್ ಪೆಸ್ಟಿಸೈಡ್ ಈ ಒಂದು ಸರ್ಫೇಸ್ ಮೇಲೆ ಇರುತ್ತೆ, ಈ ಒಂದು ಸಿಪ್ಪೆನಲ್ಲಿ ಮಾತ್ರ ಇರುತ್ತೆ ಕಾಂಟ್ಯಾಕ್ಟ್ ಪೆಸ್ಟಿಸೈಡ್. ಇದು ಯಾವುದೇ ಕಾರಣಕ್ಕೂ ಈ ಸಿಪ್ಪೆ ಆ ಒಂದು ಕೆಮಿಕಲ್ನ ಒಳಗಡೆ ಅಂದ್ರೆ ಹಣ್ಣಿನ ಒಳಗಡೆ ಅಂದ್ರೆ ಪಲ್ಪಲ್ಲಿ ಸೇರ್ಲಿಕ್ಕೆ ಈ ಒಂದು ಸಿಪ್ಪೆ ಅವಕಾಶ ಮಾಡಿ ಕೊಡೋದಿಲ್ಲ. ಒಂದನೇದಾಗಿ. ಎರಡನೇದಾಗಿ ಏನಂತಂದ್ರೆ, ಸರ್ ಇನ್ನೊಂದು ಇದೆ ಅಲ್ಲ, ಈಗ ಹಣ್ಣು ಮಾಡ್ಲಿಕ್ಕೆ ಔಷಧಿ ಯೂಸ್ ಮಾಡ್ತಾರೆ, ಕೆಮಿಕಲ್ ಇಟ್ಬಿಟ್ಟು ಹಣ್ಣು ಮಾಡ್ತಾರಲ್ಲ, ಹೇಗೆ ಆ ಕೆಮಿಕಲ್ ಇಟ್ಟು ಹಣ್ಣು ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಗ್ಯಾಸ್ ರಿಲೀಸ್ ಆಗ್ಬಿಟ್ಟು ಆ ಗ್ಯಾಸ್ ಕೂಡ ಈ ಒಂದು ಸರ್ಫೇಸ್ ಮೇಲೆ ಅಂದ್ರೆ ಸಿಪ್ಪೆಗೆ ಮಾತ್ರ ಲಿಮಿಟೆಡ್ ಇರ್ತದೆ, ಒಳಗಡೆ ಹೋಗೋದಿಲ್ಲ ಅದು. ನೋಡಿ, ಈ ಒಂದು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಕ್ಕಂಥ ಔಷಧಿ ಇರ್ಬೋದು, ಹಣ್ಣು ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಪೌಡ್ರ್ ಏನಿದೆಯಲ್ಲ, ಅದು ಕೂಡ ಕೇವಲ ಒಂದು ಸಿಪ್ಪಿಗೆ ಮಾತ್ರ ಸೀಮಿತವಾಗಿರುತ್ತೆ. ಸರಿ, ಈ ಒಂದು ಕೆಮಿಕಲ್ ಅನ್ನ ತೆಗೆದಾಕದ್ ಹೇಗೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನೋಡಿ, ಹಣ್ಣಿದೆ ನಿಮ್ಮ ಹತ್ರ. ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂತಂದ್ರೆ, ವಾಶ್ ಮಾಡಬೇಕು. ವಾಶ್ ಮಾಡೋದಂತಂದ್ರೆ ತೋರಿಸ್ತೀನಿ ನೋಡಿ. ಈಗ ಈ ಒಂದು ಟ್ಯಾಪ್ ವಾಟರ್ ಅಲ್ಲಿ ರನ್ನಿಂಗ್ ಮೂವ್ ಆಗ್ತಾ ಇರ್ತಕ್ಕಂಥ ಫ್ಲೋ ಆಗ್ತಾ ಇರ್ತಕ್ಕಂಥ ನೀರಿನಲ್ಲಿ ತೊಳಿಬೇಕು. ಸಾಮಾನ್ಯವಾಗಿ ತೊಳೆದಂದ್ರೆ ಏನ್ ಹೇಳ್ತಾರೆ, ಈಗ ತಗೊಂತಾರೆ, ಈಗ ಹಣ್ಣನ್ನ ಹಿಂಗೆ ಕೆಳಗಡೆ ಇಟ್ಬಿಟ್ಟು ಹಿಂಗ್ ತಗೊಳ್ಳೋದು, ಅಥವಾ ಯಾವುದೋ ಒಂದು ನೀರಿನಲ್ಲಿ ಎಜ್ಜಿಬಿಟ್ಟು ತೆಗಿತಕ್ಕಂಥ ಕೆಲಸ ಮಾಡ್ತಾರೆ. ನಾನು ಹೇಳಿದೆ, ಇದು ಕಾಂಟ್ಯಾಕ್ಟ್ ಪೆಸ್ಟಿಸೈಡ್ಸ್ ಕೆಮಿಕಲ್ ಅಂತಕ್ಕಂಥದ್ದು ಈ ಸರ್ಫೇಸ್ ಮೇಲಿರುತ್ತೆ. ಹಾಗಾಗಿ ನೀಟಾಗಿ ಕೈನಲ್ಲಿ ಉಜ್ಜಿ ತೊಳಿಬೇಕು ಹಣ್ಣನ್ನ. ನೀಟಾಗಿ ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಹಣ್ಣನ್ನ ಈ ರೀತಿ ಉಜ್ಜಿ ತೊಳೆದಾಗ ಏನಾಗುತ್ತೆ, 60 to 70% ಅಂದ್ರೆ 60% ಇದ್ರಲ್ಲಿ ಇರ್ತಕ್ಕಂಥ ಒಂದು ಪೆಸ್ಟಿಸೈಡ್ ಅಂಶ, ಇದ್ರಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲ್ ಅಂಶ ಹೊರಗಡೆ ಹೋಗುತ್ತೆ. ಸರಿ ಸರ್, 60 to 70% ಏನೋ ಹೊರಗೆ ಹೋಯ್ತು. ಇಲ್ಲಿ ಉಳಿದಿದ್ದಕ್ಕೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೋದು ನೀವು ಅಂತಂದ್ರೆ, ನೋಡಿ, ಇದಕ್ಕೆ ಸೆಕೆಂಡ್ ಪ್ರೊಸೀಜರ್. ತೊಳೆದಿರ್ತಕ್ಕಂಥ ಹಣ್ಣನ್ನ ಒಂದು ಬೌಲ್ ತಗೊಳ್ಳಿ, ಒಂದು ಬೌಲಲ್ಲಿ ನೀರು ಹಾಕಿ, ಆ ಒಂದು ಬೌಲಲ್ಲಿ ನೀರು ಹಾಕಿ, ನೀರಿಗೆ ಫಸ್ಟ್ ಹಣ್ಣನ್ನು ಹಾಕೋದಕ್ಕಿಂತ ಮುಂಚೆ ನೀರಿಗೆ 2 ಅಂಶವನ್ನು ಹಾಕ್ಬೋದು. ಒಂದನೇದಾಗಿ ಏನಂತ ಅಂದ್ರೆ, ಬೇಕಿಂಗ್ ಸೋಡಾ. ನೋಡಿ, ಬೇಕಿಂಗ್ ಸೋಡಾ ಏನಿದೆಲ್ಲ, ಈ ಬೇಕಿಂಗ್ ಸೋಡಾ ಒಂದು ದೊಡ್ಡ ಸ್ಪೂನು, ಟೇಬಲ್ ಸ್ಪೂನ್ ಅಂತ ಏನ್ ಹೇಳ್ತೀವಿ, ಒಂದು ದೊಡ್ಡ ಸ್ಪೂನ್ ಅಷ್ಟು ಒಂದಷ್ಟು ಬೇಕಿಂಗ್ ಸೋಡಾವನ್ನ ಫುಲ್ ತಗೊಂಡು ಒಂದು ಬೌಲಲ್ಲಿ ಇರೋ ನೀರಿಗೆ ಇದನ್ನ ಹಾಕಿ, ಇದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀವು ಹಣ್ಣನ್ನ ಹಾಕಿಡತಕ್ಕಂಥದ್ದು. ಸಣ್ಣ ಎಲ್ಲ ಹಣ್ಣನ್ನು ಒಂದು 3-4 ಹಣ್ಣು ಹಿಡಿತಿದ್ದು, ಇಷ್ಟನ್ನು ಹಾಕಿ ಇಡ್ತಕ್ಕಂಥದ್ದು. ಎಷ್ಟು ನಿಮಿಷ ಇಡಬೇಕು? 15 to 20 ನಿಮಿಷ. ಒಂದು ಆಪ್ಷನ್ ಬೇಕಿಂಗ್ ಸೋಡಾ ಯೂಸ್ ಮಾಡ್ತಕ್ಕಂಥದ್ದು. ಇನ್ನೂ ಒಂದು ಆಪ್ಷನ್ ಇದೆ, ಏನಂತ ಅಂದ್ರೆ ವಿನೆಗರ್ ಇದೆ ನೋಡಿ. ಈ ವಿನೆಗರ್ ಕೂಡ ನೀವು ಯೂಸ್ ಮಾಡಬಹುದು. ವಿನೆಗರ್ ಎಷ್ಟು ಯೂಸ್ ಮಾಡಬಹುದು ಅಂತಂದ್ರೆ, ಅಗೇನ್ 1 ಸ್ಪೂನ್ ಅಷ್ಟು ವಿನೆಗರ್ ಅನ್ನ ಒಂದು ಬೌಲಿಗೆ 1 ಸ್ಪೂನ್ ಅಷ್ಟು ವಿನೆಗರ್ ಅನ್ನ ಹಾಕಿ ಈಗೇನು 15 to 20 ನಿಮಿಷ ಬಿಡ್ತಕ್ಕಂಥದ್ದು. ಎರಡರಲ್ಲಿ ಒಂದು ಆಪ್ಷನ್, ನೀವು ಎರಡನ್ನೂ ಹಾಕ್ಬೇಕಾಗಿಲ್ಲ. ಇದರ ಬೇಕಿಂಗ್ ಸೋಡಾ ಯೂಸ್ ಮಾಡಿ ಅಥವಾ ವಿನೆಗರ್ ಯೂಸ್ ಮಾಡಿ 15 to 20 ನಿಮಿಷ ಹಾಕಿ ಹಣ್ಣು ಅದರಲ್ಲಿ ಕಂಪ್ಲೀಟ್ ಆಗಿ ಡಿಪ್ ಆಗಿರ್ಬೇಕು. ಈ ರೀತಿ ಹಾಕಿಟ್ಟಾಗ ಏನಾಗುತ್ತೆ ಅಂತಂದ್ರೆ, ಈ ಒಂದು ಬೇಕಿಂಗ್ ಸೋಡಾ ಅಥವಾ ವಿನೆಗಾರು ಈ ಒಂದು ಸಿಪ್ಪೆನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಕೆಮಿಕಲ್ಸ್ ಏನಿದೆ, ಪೆಸ್ಟಿಸೈಡ್ಸ್ ಏನಿದಾವಲ್ಲ, ಇದನ್ನ ನ್ಯೂಟ್ರಲೈಸ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ 20 ನಿಮಿಷದ ನಂತರ ಇದನ್ನ ಯೂಸ್ ಮಾಡ್ತಕ್ಕಂಥದ್ದು ಸೇಫ್. ನೆಕ್ಸ್ಟ್ ಮೂರನೇದು ಏನಂತ ಅಂದ್ರೆ, ಎಲ್ಲಕ್ಕಿಂತ ಬೆಸ್ಟ್
ಈ ಒಂದು ವಾಶ್ ಮಾಡತಕ್ಕಂಥದ್ದು ಮೊದಲನೇದು. ಎರಡನೇದಾಗಿ ನೀವು ಸರ್ ಎಲ್ಲಿ ನಾವು ಬೇಕಿಂಗ್ ಸೋಡಾ ಹುಡ್ಕೊಂತ ಕೂತ್ಕೊಳ್ಳೋಣ, ಎಲ್ಲಿ ಈ ಒಂದು ವಿನೆಗಾರನ್ನ ಪ್ರತಿ ಸಲ ನೋಡಿ ತಂದು ತೊಳ್ಕೊಂಡು ಆ ರೀತಿ ಯೂಸ್ ಮಾಡಿ 20 ನಿಮಿಷ ಹಾಕಿಟ್ಬಿಟ್ಟು ತಿಂತಕ್ಕಂಥದ್ದು ಎಲ್ರಿಗೂ ಒಂದು ಇರಿಟೇಷನ್, ಕಂಫರ್ಟಬಲ್ ಆಗಿರಲ್ಲ. ಅದಕ್ಕೆ ಬೆಸ್ಟ್ ಆಪ್ಷನ್ ಕೊಡ್ತಾ ಇದೀನಿ ನಾನು ನಿಮ್ಗೆ. ಏನಂತ ಅಂದ್ರೆ, ಸೊ ತಂದ ತಕ್ಷಣ ನೀಟಾಗಿ ಹಣ್ಣನ್ನ ಫಸ್ಟ್ ತೊಳಿತಕ್ಕಂಥ ಕೆಲಸ ಮಾಡ್ಬೇಕು, ಚೆನ್ನಾಗಿ ಸ್ಕ್ರಬ್ ಮಾಡಿ ತೊಳಿತಕ್ಕಂಥ ಕೆಲಸ. ಎರಡನೇದು ಏನಂತ ಅಂದ್ರೆ ನೋಡಿ, ಈ ಪೀಲರ್ ಇರುತ್ತೆ ಅಥವಾ ನೈಫ್ ಇರುತ್ತೆ, ಚಾಕು ಇರುತ್ತೆ ನಿಮ್ಮ ಮನೇಲಿ, ಈ ಪೀಲರ್ ತಗೊಂಡು ನೈಸ್ ಆಗಿ ಈ ಒಂದು ಸಿಪ್ಪೆನ ಪೀಲ್ ಮಾಡ್ತಕ್ಕಂಥ ಕೆಲಸ. ನೋಡಿ ಎಷ್ಟು ನೀಟಾಗಿ ಸಿಪ್ಪೆ ಪೀಲ್ ಆಗುತ್ತೆ. ಈ ರೀತಿ ಸಿಪ್ಪೆನ ಪೀಲ್ ಮಾಡೋದು. ಸಿಪ್ಪೆನ ಪೀಲ್ ಮಾಡಿ ಒಳಗಡೆ ಇರ್ತಕ್ಕಂಥ ಹಣ್ಣನ್ನ ತಿಂದ್ರೆ, ಪಲ್ಪನ್ನ ತಿಂದ್ರೆ 100% ಯಾವುದೇ ಒಂದು ಕೆಮಿಕಲ್ ಕೂಡ ನಿಮ್ಮ ಬಾಡಿ ಸೇರೋದಿಲ್ಲ. ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಈ ಸಿಪ್ಪೆನಲ್ಲಿ ಹಣ್ಣು ಮಾಡ್ಲಿಕ್ಕೆ ಯೂಸ್ ಮಾಡಿರ್ತಕ್ಕಂಥ ಕೆಮಿಕಲ್ ಆಗಿರ್ಬೋದು ಅಥವಾ ಪೆಸ್ಟಿಸೈಡ್ಸ್, ಹುಳ ಆಗ್ಬಾರ್ದು ಅಂತ ಹೊಡೆದಿರ್ತಕ್ಕಂಥ ಔಷಧಿ ಆಗಿರ್ಬೋದು, ಈ ಒಂದು ಸಿಪ್ಪೆನಲ್ಲಿ ಇರುತ್ತೆ. ಇದನ್ನ ಫಸ್ಟ್ ತೊಳೆದು ನೆಕ್ಸ್ಟ್ ಇದನ್ನ ಕಂಪ್ಲೀಟ್ ಆಗಿ ಪೀಲ್ ಮಾಡಿ ತೆಗೆದು ಬಿಸಾಕಿ ಈ ರೀತಿ ಕೇವಲ ಪಲ್ಪ್ ಅನ್ನು ಯೂಸ್ ಮಾಡಿದ್ರೆ ಬರೆದು ಕೊಡ್ತೀನಿ, 100% ಇದರಲ್ಲಿ ಕೆಮಿಕಲ್ ಒಳಗಡೆ ಹೋಗಿರಲ್ಲ. ಯಾಕಂದ್ರೆ ಸಿಪ್ಪೆ ಅಂತಕ್ಕಂಥದ್ದು ಏನಿದೆಯಲ್ಲ, ತಾಯಿ ಇದ್ದಾಗಿದ್ದು ಹಣ್ಣಿನ ಒಳಗಿನ ಪಲ್ಪನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತಾನೆ ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಯಾವಾಗ ನಾವು ತೆಗೆದು ಯೂಸ್ ಮಾಡ್ತೀವೋ 100% ನಾವು ಸೇಫ್ ಆಗ್ತೀವಿ. ಕೆಲವ್ರು ಏನ್ ಹೇಳ್ತಾರೆ, ಇಲ್ಲ ಸರ್ ಆರ್ಗ್ಯಾನಿಕ್ ಯೂಸ್ ಮಾಡ್ತೀವಿ ನಾವು. ಆರ್ಗ್ಯಾನಿಕ್ ಯಾವುದು ಆರ್ಗ್ಯಾನಿಕ್ ಇಲ್ಲ ಇಲ್ಲಿ, ಸುಳ್ಳು ಅವ್ರು ಹೇಳ್ತಕ್ಕಂಥದ್ದು. 90% ಇವತ್ತು ಆರ್ಗ್ಯಾನಿಕ್ ಅಂತ ಸೇಲ್ ಮಾಡ್ತಿರ್ತಕ್ಕಂಥ ಫ್ರೂಟ್ಸ್ 90%, ಮೋರ್ ದನ್ 90% ದೇ ಆರ್ ಫೇಕ್. ಅವರು ಸುಳ್ಳು ಹೇಳ್ಬಿಟ್ಟು ಮಾರ್ತಾರೆ. ಯಾಕೆ ಅಂತಂದ್ರೆ ನಿಮಗೆ ಇದರ 2ರಷ್ಟು 3ರಷ್ಟು ಹೆಚ್ಚಿನ ದುಡ್ಡಿನಲ್ಲಿ ಮಾರ್ತಾರೆ. ಇಟ್ಸ್ ಎ ಬಿಸ್ನೆಸ್. ಆರ್ಗ್ಯಾನಿಕ್ ಅನ್ನೋದು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಏನಿದೆಯಲ್ಲ, ಇದು 95% ಫೇಕ್. ಇಟ್ಸ್ ಎ ಬಿಸ್ನೆಸ್. ಹಾಗಾಗಿ ಆರ್ಗ್ಯಾನಿಕ್ ಹುಡ್ಕೊಂಡು ಹೋಗೋದು ಅವಾಯ್ಡ್ ಮಾಡಿ. ಬೆಸ್ಟ್ ಹೇಳಿದೀನಿ, ಯಾವುದೇ ಒಂದು ಕೆಮಿಕಲ್ ನಮ್ಮ ದೇಹನ ಸೇರಬಾರ್ದು ಅಂತಂದ್ರೆ ಒಂದೇದು ನೀಟಾಗಿ ವಾಶ್ ಮಾಡೋದು. ಫಸ್ಟ್ ವಾಶ್ ಮಾಡಾದ್ಮೇಲೆ ಅದು ಸಿಪ್ಪೆನ ಕಂಪ್ಲೀಟ್ ಆಗಿ ಸಿಪ್ಪೆನ ತೆಗೆದು ತಿಂತಕ್ಕಂಥದ್ದು ಮಾಡಿದ್ರೆ 100% ಯಾವುದೇ ಒಂದು ಕೆಮಿಕಲ್ ಕೂಡ ನಮ್ಮ ದೇಹನ ಸೇರೋದಿಲ್ಲ. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರ್ರಿ. ನಮಸ್ಕಾರ.